ರಾಯರು ನೀವು ಕೊಟ್ಟು ದುಡ್ಡು, ನೀವು ಹಾಕ್ಕೊಂಡಿರೋ ವೇಷ ಯಾವುದಕ್ಕೂ ಬೆಲೆ ಕೊಡಲ್ಲ. ನಿಮ್ಮ ಅಂತರೊಳಗೆ ಎಷ್ಟು ನಿಮ್ಮದು ಶ್ರದ್ಧೆ ಇದೆ ಅದನ್ನು ನೋಡ್ತಾ ರಾಯರಿಗೆ ಅದನ್ನು ಐಡೆಂಟಿಫೈ ಮಾಡುವಂಥ ಒಂದು ವಿಶೇಷ ಇಂದ್ರಿಯ ಪರಮಾತ್ಮ ಕೊಟ್ಟಿದ್ದಾನೆ. ಅವರು ನೋಡ್ತಾ ಇರ್ತಾರೆ ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿ ರಾಯರ ಬೃಂದಾವನದ ಬಳಿಗೆ ಬಂದರೆ ನೋಡಿ ಹೇಳ್ತಾರೆ ಬ್ರಹ್ಮಹತ್ಯ ಪರಿಹಾರ ಹೇಗೆ ಅಂದರೆ ಸ್ವಯಂ ಭಗವಂತನೇ ಅವರಲ್ಲಿ ಸಿಂಹ ರೂಪದಲ್ಲಿ ನಿಂತು ಪಾಪಗಳಿಗೆ ಸಿಂಹವಾಗಿ ಇದ್ದಾನೆ. ನರಹರಿ ರೂಪನಾಗಿ ವಾಸವಾಗಿ ಇಲ್ಲಿ ದುರಿತ ದುಷ್ಕೃತ ಬ್ರಹ್ಮಹತ್ಯಗಳ ದೂರ ಓಡಿಸುವ, ಅದನ್ನೇ ಅಪ್ಪಣ್ಣಾಚಾರ್ಯರು ಅಘಾದ್ರಿ ಸಂಭೇದನ ದೃಷ್ಟಿವಜ್ರ. ರಾಘವೇಂದ್ರ ಸ್ವಾಮಿಗಳ ನೋಟ ಎಂಥದ್ದು ಅಂದರೆ ಅದು ಪಾಪ ಅನ್ನುವ ಬೆಟ್ಟಕ್ಕೆ ವಜ್ರಾಯುಧದಂತೆ ಅವರ ದೃಷ್ಟಿ ಇದೆಯಂತ. ದಾಸರು ಹೇಳ್ತಾರೆ ನೋಡಿ, ಬೆಟ್ಟದಷ್ಟು ಪಾಪ ಮಾಡಿರುವೆ ನಾನು, ಅದು ಸುಟ್ಟು ಬಿಡು ಪುರಂದರ ವಿಠ್ಠಲ ನೀನು. ದೇವರು ಸುಡಬೇಕ್ರಿ, ದೇವರು ಸುಟ್ಟರು ಉಂಟು ಇಲ್ಲದಿರಿಲ್ಲ. ರಾಯರ ಒಳಗೆ ಭಗವಂತ ಸಿಂಹ ರೂಪನಾಗಿ ಇದ್ದಾನೆ. ಯಾವುದಕ್ಕೆ ಸಿಂಹ? ಪಾಪಗಳಿಗೆ ಸಿಂಹವಾಗಿ ಪರಮಾತ್ಮ ಇದ್ದಾನೆ. ಅದಕ್ಕೆ ಯಾವಾಗಲೂ ಪ್ರತಿನಿತ್ಯ ನಾವೇನು ಬೇಕು ಅಂತ ಪಾಪ ಮಾಡಲ್ಲ, ಆದರೂ ಪಾಪ ಮಾಡುವಾಗ ಪಾಪ ಅಂತ ಗೊತ್ತಿದ್ದೇ ಮಾಡ್ತೀವಿ. ಗೊತ್ತಿಲ್ಲದೆ ಮಾಡಿದ್ರೆ ಏನೋ ಪರವಾಗಿಲ್ಲ ರೀ, ಗೊತ್ತಿದ್ದು ಮಾಡಿದ ಪಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದೇ ಒಂದು ಉಪಾಯ, ಮಂತ್ರಾಲಯ ಪ್ರಭುಗಳ ದರ್ಶನ, ಅವರ ಪಾದೋದಕ, ಅವರ ಮಂತ್ರಾಕ್ಷತೆ, ಅವರ ಸೇವಾ. ಯಾಕೆಂದರೆ ಒಳಗೆ ಅಂಥ ಭಗವಂತ ತನ್ನ ರೂಪವನ್ನು ಇಟ್ಟಿದ್ದಾನೆ. ನರಹರಿ ರೂಪನಾಗಿ ವಾಸವಾಗಿ ಇಲ್ಲಿ ದುರಿತ ದುಷ್ಕೃತ ಬ್ರಹ್ಮಹತ್ಯಗಳ ದೂರೋಡಿಸುವ, ಇದು ಒಂದು ರೂಪ ಕೆಲಸ. 4 ರೂಪದಿಂದ ಇದ್ದಾನಲ್ಲ, ನರಹರಿ ರೂಪದಿಂದ. ನರಹರಿ ರೂಪಕ್ಕೆ ಹೆಸರು ನರಸಿಂಹ ಅಲ್ವಾ? ನರ ಗೊತ್ತು, ನರ ಅಂದರೆ ಗೊತ್ತು, ಸಿಂಹ ಅಂದರೆ ಶ್ರೇಷ್ಠ ಅಂತ. ನರಸಿಂಹ ಅಂದರೆ ನರಶ್ರೇಷ್ಠ ಒಂದರ್ಥ. ಆದರೆ ಸಿಂಹ ಶಬ್ದಕ್ಕೆ ಮತ್ಯಾವ ಆಚಾರ್ಯರು ಕೊಡದ ಸ್ಪೆಷಲ್ ಒಂದು ಅರ್ಥ ಕೊಟ್ಟವರು ಮಧ್ವಗುರುಗಳು. ದೇವರಿಗೆ ಸಿಂಹ ಅಂತ ಯಾಕೆ ಕರೀತಾರೆ ಅಂದರೆ ಉಗ್ರ ರೂಪಿ ಅಂತ ಅಲ್ಲಂತೆ, ಸಹನಾತ್ ಸಿಂಹ. ಸಹನೆ, ದೇವರಿಗೆ ತಾಳ್ಮೆ ಜಾಸ್ತಿ. ಏನು ತಾಳ್ಮೆ? ಭಕ್ತರು ಮಾಡುವ ಪಾಪಗಳನ್ನು ಸಹಿಸಿಕೊಳ್ಳುವ ಕಾರಣ ಅವನಿಗೆ ಸಿಂಹ ಅಂತ ಹೆಸರು. ದಾಸರಂತಾರೆ, ಬೇರೆ ದಾಸರಲ್ಲ ರೀ, ಈ ರಾಯರ ತಮ್ಮ ಅಂದರೆ ಪ್ರಹ್ಲಾದರಾಜರ ತಮ್ಮ ಅವರೇ ಸಕ್ಲಾದರು, ಅವರೇ ಮುಂದೆ ಜಗನ್ನಾಥದಾಸರಾಗಿ ಬಂದವರು. ಅವರು ತಮ್ಮ ಪದ್ಯಗಳಲ್ಲಿ ಹೇಳುವಾಗ ಸ್ಮರಿಸುವರ ಅಪರಾಧಗಳ ತಾ ಸ್ಮರಿಸ. ಎಷ್ಟು ಅಪರಾಧಗಳನ್ನು ಮಾಡಿರ್ತೀವಿ, ಆದರೆ ದೇವರು ಯಾವುದನ್ನು ಸ್ಮರಣೆಗೆ ತಂದುಕೊಳ್ಳಲ್ಲಂತ, ಸಹನೆ ಮಾಡ್ತಾರಂತ. ಹೋದ್ರೆ ಹೋಗಲಿ ನಮ್ಮ ಹುಡುಗ ಹೋದ್ರೆ ಹೋಗಲಿ, ನಂತರ ಬಂದಿದ್ದಾನಲ್ಲ ಇವತ್ತಲ್ಲ ನಾಳೆ ಸರಿ ಹೋಗ್ತಾನೆ, ಹೀಗೆ ಸಹನೆ ಮಾಡ್ತಾರೆ. ಜೊತೆಗೆ ದುಷ್ಕೃತವ ದೂರ ಮಾಡ್ತಾರೆ, ದುರಿತಗಳನ್ನು ದೂರ ಮಾಡ್ತಾರೆ ನರಸಿಂಹದೇವರು. ಮತ್ತು ರಾಯರಲ್ಲಿ ನಿಂತು ಬ್ರಹ್ಮಹತ್ಯ, ಇದರರ್ಥ ನೋಡಿ, ಬ್ರಹ್ಮಹತ್ಯವ ಅಂತ ಹೇಳಿಲ್ಲ, ಬ್ರಹ್ಮಹತ್ಯೆಗಳ ಅಂತ ಹಾಕಿದ್ದಾರೆ. ಅಂದರೆ ಬ್ರಹ್ಮಹತ್ಯೆಯೇ ಮೊದಲಾದ ಪಂಚಪಾತಕ ಉಪಪಾತಗಳನ್ನು ಪರಿಹಾರ ಮಾಡುವ ಶಕ್ತಿ ರಾಯರ ದೃಷ್ಟಿಗಿದೆ. ರಾಯರಿಗೆ ಪ್ರದಕ್ಷಿಣೆ ಮಾಡಿ ನಿತ್ಯದಲ್ಲಿ ಕೇಳ್ಕೊಳ್ತೀರಿ. ನಮ್ಮಂಥವ್ರು ಎಷ್ಟೋ ಜನ ಸ್ವಾಮಿ ನಿಮಗೆ, ಆದರೆ ನಿಮ್ಮಂಥವ್ರು ನಮಗೊಬ್ಬರೇ. ನಮ್ಮಂಥವರು ನಿಮಗೆ ಸಾವಿರಾರು ಜನ, ಆದರೆ ನಿಮ್ಮಂಥವರು ನಮಗೊಬ್ಬರೇ. ಆದ್ದರಿಂದ ಯಾವತ್ತಾರು ನಮ್ಮ ಮೇಲೂ ಒಂದು ದೃಷ್ಟಿ ಹಾಕಿ ದಿನ ಕೇಳ್ತಾರೆ. ಅವರು ವರ್ಷಕ್ಕೊಂದ್ಸತಿ ಬೇಡ, ಇಡೀ ಜೀವನದಲ್ಲಿ ಬದುಕಿನಿಂದ ಸಾವಿನ ಪರ್ಯಂತರವಾಗಿ ಒಮ್ಮೆ ರಾಯರು ನೋಡಿ ಇವನು ನಮ್ಮವನು ಅಂತ ಅಂದುಬಿಟ್ರೆ ಸಾಕು. ನಿಮ್ಗೇನು ಬಾರಾಕೂನ್ ಮಾಫ್ ಅಂತ, ನೀವು ಏನೇನು ಪಾಪಗಳು ಮಾಡಿದರೂ ಅವನ್ನೆಲ್ಲ ಪರಿಹಾರ ಮಾಡುವ ತಾಕತ್ತು ರಾಯರ ಒಳಗಿರುವ, ವಾಯುದೇವರ ಒಳಗಿರುವ ಸಿಂಹರೂಪಿಯಾದ ಶ್ರೀಹರಿಗೆ ಇದೆ ಅಂತ ಗೋಪಾಲದಾಸರು ಹೇಳ್ತಾರೆ. ಆಮೇಲೆ ಶ್ರೀರಾಮನಾಗಿ ವಾಸವಾಗಿ ಇಲ್ಲಿ ಪರಿಪರಿಯಿಂದ ನೋಡಿ, ದೇಶಾಂತರ ಅನ್ನ ಕಳಕೊಂಡು ನರರಿಲ್ಲಿ ಬಂದರೆ, ನರರು ಇಲ್ಲಿ ಬಂದರೆ ಸ್ಥಿರ ಪಟ್ಟಗಟ್ಟುವ.
ನೋಡಿ, ತುಂಬ ಒಳ್ಳೆ ಕಥೆ ಹೇಳಿದ್ದಾರೆ ಗೋಪಾಲದಾಸರು. ರಾಮರೂಪದಿಂದ ಮಂತ್ರಾಲಯ ಪ್ರಭುಗಳಲ್ಲಿ ಇದ್ದಾನಂತೆ. ಇದ್ದು ಆ ರಾಮನ ರೂಪ ಏನು ಮಾಡುತ್ತೆ ಅಂದರೆ, ಯಾರಾದರೂ ಕಂಗೆಟ್ಟು ಹೋಗಿದ್ರೆ ಏನು ಗತಿ ಇಲ್ಲ, ಎಲ್ಲೆಲ್ಲಿ ಕೈ ಇಟ್ಟರೆ ಅಲ್ಲೆಲ್ಲ ಭಸ್ಮ. ಏನೇನೋ ಮಾಡೋಕ್ಕೆ ಹೋಗ್ತೀನಿ ಆಚಾರ್ಯ, ಒಂದು ಆಗ್ತಾ ಇಲ್ಲ, ಆ ಬಿಸ್ನೆಸ್ ಮಾಡಿದೆ, ಇದನ್ನು ಮಾಡಿದೆ, ಎಲ್ಲ ಕಳ್ಕೊಂಡಿದ್ದೇನೆ ಅಂತ ದೇಶಾಂತರ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಅನ್ನ ಕಳಕೊಂಡ ಅಂದರೆ ತಿನ್ನಲಿಕ್ಕೂ ಗತಿ ಇಲ್ಲದ ಹಾಗೆ ಅಲ್ವಾ. ಕಂಡ ಕಡೆಗೆ ತಿರುಗಿ ಬೆಂಡಾದೇನೋ ಕೊನೆಗೆ ಕಂಡೆ ಕಟ್ಟ ಕಡೆಗೆ ಭೋಯತಿ ವರದೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ ಸ್ವಾಮಿಗಳ ಬಳಿಗೆ ಬರುವಾಗ ನೋಡಿ, ಇದೆಲ್ಲ ನಿಮ್ಮ ಜೀವನದಲ್ಲೂ ಎಷ್ಟೋ ಜನ ನೀವು ಕೇಳಿರ್ಬೋದು. ಎಲ್ಲ ಡಾಕ್ಟ್ರು ಕೈ ಬಿಟ್ಟು ರೋಗಿಗಳೇ ಅಲ್ಲಿ ಬರೋದು ಅಲ್ವಾ. ಎಲ್ಲ ಸಂಬಂಧಿಕರು ಕೈ ಬಿಟ್ಟಂಥವರೇ ಅಲ್ಲಿ ಬರೋರು. ಎಲ್ಲ ಪ್ರಯತ್ನಗಳು ಯಶಸ್ಸು ಕಾಣದಿದ್ದವರೇ ರಾಯರ ಹತ್ರ ಬರೋದು. ನೀವು ಮಂತ್ರಾಲಯಕ್ಕೆ ಹೋಗ್ರಿ ಅಥವಾ ಇಲ್ಲೇ ಬಂದು ಕೂತ್ಕೊಳ್ಳಿ, ಎಲ್ಲೇ ರಾಯರ ಹತ್ರ ಹೋಗಿ ನೀವೇನು ಮಾಡಬೇಡಿ, ಬರೋರು ನೋಡಿ, ಭಕ್ತರನ್ನು ನೋಡಿ, ಅವರ ಅನುಭವವನ್ನು ಕೇಳಿ, ನಿಮಗೆ ಅವಾಗ ರೋಮಾಂಚನ ಆಗುತ್ತೆ. ಎಲ್ಲರ ಅನುಭವ ನಿಮಗೆ ಆಗಬೇಕಂತಿಲ್ಲ, ಎಲ್ಲರ ಅನುಭವ ಕೇಳಿದರೆ ಸಾಕು ರೋಮಾಂಚನ ಆಗುವಂಥದ್ದು ಇಲ್ಲಿ ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಪರಿಪರಿಯಿಂದ ಬೇಕಾದಷ್ಟು ರೀತಿಯಿಂದ ದೇಶಾಂತರ ಓಡಾಡಿ ಅಲ್ಲೋಗಿ ಅನ್ನ ಕೂಡ ಗತಿ ಇಲ್ಲದೆ ಇದ್ದವ್ರು ಯಾರಾದರೂ ರಾಯರ ಬಳಿಗೆ ಬಂದರೆ ಸ್ಥಿರ ಪಟ್ಟಗಟ್ಟುವ ಕಥೆ ಏನಂದರೆ, ರಾಮಚಂದ್ರ ದೇವರು 14 ವರ್ಷ ವನವಾಸಕ್ಕೆ ಹೋಗಿದ್ದರು. ಕಡೆಗೂ ಬಂದು 13,000 ವರ್ಷ ಈ ದೇಶವನ್ನು ಆಳಿದ ಚಕ್ರವರ್ತಿಗಳಾಗಿ ನಡೆದರು ಅಂತ ಹೇಳ್ತಾರೆ. ಇದರಲ್ಲಿ ಕಥೆ ಏನಂದರೆ, 2 ಅವತಾರಗಳು ದೇವರದು ಪ್ರಸಿದ್ಧ, ಒಂದು ರಾಮಾವತಾರ, ಒಂದು ಕೃಷ್ಣಾವತಾರ. 2 ಅವತಾರದಲ್ಲಿ ಏನು ವ್ಯತ್ಯಾಸ ಇಲ್ಲ, ರಾಮನೇ ಕೃಷ್ಣ, ಕೃಷ್ಣನೇ ರಾಮ. ಅದರಲ್ಲಿ ಒಂದು ಮಾತ್ರ ವ್ಯತ್ಯಾಸ ನೋಡಿ, ಕೃಷ್ಣ ಬೇಕಾದಷ್ಟು ಜನ ರಾಜರನ್ನು ಬಗ್ಗಬಿಡ್ದ, ಆದರೆ ಯಾವ ಸಿಂಹಾಸನದಲ್ಲೂ ಹೋಗಿ ಕೂಡಲಿಲ್ಲ, ರಾಜ ಮಾತ್ರ ಆಗಲಿಲ್ಲ. ಆ ಇದ್ದವ್ರನ್ನೇ ರಾಜನ್ ಮಾಡ್ತಿದ್ದ. ರಾಜಕೀಯದಲ್ಲಿ ಅವನದೇ ನಡೀತಿತ್ತು, ಎಲ್ಲ ಅವನು ಹೇಳಿದಾಗೆ ನಡಿಬೇಕು, ಆದರೆ ರಾಜ ಮಾತ್ರ ತಾನಲ್ಲ. ಈ ಕೆಲವರು ಕಿಂಗ್ ಆಗಲ್ಲ, ಕಿಂಗ್ ಮೇಕರ್ ಅಂತ ಆಗಿರ್ತಾರೆ. ಇವನು ಕಿಂಗ್ ಮೇಕರ್ ಅಷ್ಟೇ, ಇವನು ಎಲ್ಲರನ್ನೂ ಬಡಿಯೋದು, ಆಮೇಲೆ ಯಾರು ಒಳ್ಳೆಯವರಿದ್ದರೆ ಅವರಿಗೆ ಕೊಡೋದು. ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಕೃಷ್ಣ ಎಷ್ಟು ದೇಶದ ರಾಜರನ್ನು ಗೆದ್ದ, ಏನೆಲ್ಲ ಮಾಡ್ದ, ಆದರೆ ಒಂದು ಸಣ್ಣ ರಾಜ್ಯಕ್ಕೂ ತಾನು ರಾಜ ಆಗಲಿಲ್ಲ. ಆದರೆ ಇದ್ದ ರಾಜ್ಯದಿಂದಲೇ ಭ್ರಷ್ಟನಾದ ರಾಮ ಅಲ್ವಾ. ಪಟ್ಟಕ್ಕೆ ರೆಡಿಯಾಗಿತ್ತು, 1-2 ಗಂಟೆ ಆಗಿಬಿಟ್ಟಿದ್ರೆ ಸಾಕು, ಆ ಪಟ್ಟಾಭಿಷೇಕ ಮುಗಿದು ಹೋದು. ಈ ಜಸ್ಟ್ ಮಿಸ್ ಅಂತಾರೆ ನೋಡಿ, ಹಾಗೆ ಮಿಸ್ ಆಗಿದ್ದು ಯಾರಿಗೆ? ರಾಮದೇವ್ರಿಗೆ. ಮಿಸ್ ಆದರೂ 14 ವರ್ಷ ಆದಮೇಲೆ ಬಂದ ಕೂತ ರಾಮ ಚಕ್ರವರ್ತಿ ಆದ. ಯಾವ ರಾಮ, ಯಾವ ಕಾಲ, ಏನು ಕತೆ ರೀ. ಆದರೂ ಅವನು ನಡೆಸಿದ ರಾಜ್ಯಭಾರದ ವಿಶೇಷ ಇವತ್ತಿಗೂ ಜನರ ಮನಸ್ಸಿನಲ್ಲಿ ರಾಮರಾಜ್ಯ ಅಲ್ವಾ. ಅದು ಹೇಗಿತ್ತೋ ನೋಡಿಲ್ಲ, ನಾವೇನಿದ್ದವರಾದರೂ ನಮಗೇನು ನೆನಪಿಲ್ಲ, ಆದರೂ ಅದನ್ನೇ ನೆನಪಿಸ್ಕೊಳ್ತೀವಿ, ನಿನ್ನ ಹೇಗಿರಬೇಡ ಅಲ್ಲ. ಹಾಗಾಗಿ ಇದರ ಅರ್ಥ ಪಟ್ಟ ಕಟ್ಟುವ ರೂಪ ನೋಡಿ. ಅವನು ಎಲ್ಲೆಲ್ಲೋ ಇದ್ದ, ಒದ್ದಾಡ್ಕೊಂಡು ಬಂದ ವಿಭೀಷಣ. ರಾಮದೇವರು ಸಮುದ್ರದ ದಂಡೆಯಲ್ಲಿ ಅವನಿಗೆ ಅಲ್ಲಿಯೇ ಪಟ್ಟವನ್ನು ಕಟ್ಟಿದ. ಅಣ್ಣ ಇನ್ನೂ ಬದುಕಿದ್ದ. ನನ್ನ ಚಿತ್ತಕ್ಕೆ ಬಂತು, ಹನುಮನ ನಂಬಿದ ವಿಭೀಷಣ ಗೆದ್ದ, ಹನುಮನ ನಂಬದ ರಾವಣ ಬಿದ್ದ. ಆ ಹನುಮಂತ ಒಳಗೆ ರಾಮ ಇದ್ದು ಪಟ್ಟವನ್ನು ಕಟ್ಟಿದ. ಹಾಗೆ ದೇಶಾಂತ ತಿರುಗಿ ಅನ್ನಕ್ಕೆ ಗತಿ ಇಲ್ಲ, ಏನು ಗತಿ ಇಲ್ಲ, ವಿಭೀಷಣ ಕತ್ತಿಡಿದ್ದಬ್ಬಿಟ್ಟ. ವಿಭೀಷಣ ಬಂದ, ಗತಿ ಇಲ್ಲದೆ ಬಂದವ ಸುಗ್ರೀವ, ಅವನಿಗೆ ಪಟ್ಟ ಕಟ್ಟಿದ್ಯಾರು? ರಾಮ. ಗತಿ ಇಲ್ಲದೆ ಆ ಹದ್ದು ಪಕ್ಷಿ ಸಾಯ್ತಿತ್ತು, ಅದಕ್ಕೆ ಗತಿ ಕೊಟ್ಟವ ಯಾರು? ಉತ್ತಮವಾದ ಪಟ್ಟವನ್ನು ಕೊಟ್ಟವ ಯಾರು? ಆ ರಾಮ. ಆ ರಾಮರೂಪದಿಂದ ರಾಮ ಎಲ್ಲಿದ್ದಾನೆ? ರಾಘವೇಂದ್ರ ಸ್ವಾಮಿಗಳ ಒಳಗಿದ್ದಾನೆ. ನೀವು ಊರೆಲ್ಲ ತಿರುಗಿ ಗತಿ ಇಲ್ಲ ಸ್ವಾಮಿ ಅಂದರೆ ನಿಮಗೊಂದು ಪರ್ಮನೆಂಟ್ ಸೀಟ್ ಕೊಡುವವರು ಯಾರು? ರಾಘವೇಂದ್ರ ಸ್ವಾಮಿಗಳು. ಇವತ್ತು ನಾವು ತುಂಬ ಜನರ ಅವರ ಅನುಭವವನ್ನು ಕೇಳ್ತೇವೆ. ನಾನು ಕಣ್ಣಾರೆ ಈ ಮಠದಲ್ಲಿ ನಾನು 23 ವರ್ಷ ಪೂಜೆ ಮಾಡುವಾಗ ಸಣ್ಣ ವಯಸ್ಸಿನಿಂದ ಬರ್ತಿದ್ದವರು ಇವತ್ತು ಹೇಗಿದ್ದಾರೆ, ಅವರು ಎತ್ತರ ಏನು. ರಾಯರ ಸೇವೆ ಮಾಡಿದ್ರೆ ಅವರು ನಿಮ್ಮ ಸೇವೆ 1 ರೂಪಾಯಿಂದೂ ಇಟ್ಕೊಳ್ಳಲ್ಲ ರೀ, ವಾಪಸ್ ಕೊಟ್ಬಿಡ್ತಾರೆ. 1ಕ್ಕೆ 100, 100ಕ್ಕೆ 1000, 1000ಕ್ಕೆ ಲಕ್ಷ.
ಎಲ್ಲ ಲಕ್ಷ್ಯಕ್ಕಿಂತಲೂ ಅವ್ರ ಲಕ್ಷ್ಯ ನಿಮ್ಮ ಮೇಲೆ ಬಿದ್ದರೆ ನಿಮ್ಮ ಲಕ್ಷ್ಯಗಳು ಲಕ್ಷವಾಗಿ ಆಗ್ತಕ್ಕಂಥದ್ದು ಅಂತಹ ಮಂತ್ರಾಲಯ ಪ್ರಭುಗಳು. ಹೀಗಾಗಿ ಒಳಗಿರುವ ರಾಮನ ರೂಪ ಬಳಿಗೆ ಬಂದವರಿಗೆ ಸ್ಥಿರವಾದ ಪಟ್ಟವನ್ನು, ಪ್ಲೇಸ್ಮೆಂಟನ್ನು ಕೊಡುವಂಥದ್ದು ಮಂತ್ರಾಲಯ ಪ್ರಭುಗಳ ಒಳಗಿರುವ ರಾಮದೇವರ ರೂಪದ ಕಾರ್ಯ. ಆಮೇಲೆ ಶ್ರೀಕೃಷ್ಣನಾಗಿ ವಾಸವಾಗಿ ಇಲ್ಲಿ ನೀವು ರಾಯರ ಹತ್ರ ಬಂದರೆ ದೇವರ 3ನೇ ರೂಪ ಕೃಷ್ಣ ರೂಪ. ಅದೇನು ಮಾಡುತ್ತೆ ಅಂದರೆ ಪರಿಪರಿಯಲ್ಲಿ ಬಂದ ಪರಮಾತುರರಿಗೆ, ತುಂಬ ಚೆನ್ನಾಗಿದ್ದೀರಿ. ನಾನು ಕೂಡ ಇವತ್ತೇ ಓದಿದ್ದಿದ್ದು, ಈ ಸಂತೆಗೆ ಬೇಕಾದರೆ ಎಷ್ಟು ಬೇಕೋ ಅಷ್ಟೇ ಮಳ ಕಟ್ಕೊಳ್ತೀವಲ್ಲ, ಹಾಗೆ ಎಂಥ ಚೆನ್ನಾಗಿದೆ ಇದು ನೋಡ್ರಿ. ಪರಿಪರಿಯಲ್ಲಿ ಬಂದ ಪರಮಾತುರರಿಗೆ ವರವೀವ ಪುತ್ರೋತ್ಸವ ಮದುವೆ ಮುಂಜಿ ಹರಕೆಗಳ ಕೈಗೊಂಡು ಹರ್ಷಪಡಿಸುವ. ಈ ರಾಯರ ಹತ್ರ ಬರೋರು ಯಾರೂ ಸುಮ್ಮನೆ ಬರೋದೇ ಇಲ್ಲ ರೀ, ಸುಮ್ಮನೆ ಯಾರೂ ಬರಲ್ಲ. ಬಂದವ್ರು ಯಾರು, ನಾ ಪರಿಮಳ ಕಲಿಬೇಕು ಅಂತಿದ್ದೀನಿ ಅದಕ್ಕೆ ರಾಯರ ಹತ್ರ ಬಂದೆ, ಯಾರೂ ಬರಲ್ಲ. ಇವತ್ತಿಂದ ಪ್ರಕಾಶ ಅನ್ನುವ ಗ್ರಂಥ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಬರೆದವ್ರು ಇವರು, ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಯಾರೂ ಬರಲ್ಲ. ಏನು ರೀ ಬಂದ್ರಿ? ಇಲ್ಲ, ಮಗ ಎಕ್ಸಾಮ್ ಕಟ್ಟಿದ್ದಾನೆ, ಮಗಳಿಗೆ ಮದುವೆ ಆಗಬೇಕು, ಆ ಸೈಟಿಗೆ ದುಡ್ಡು ಹಾಕ್ಬಿಟ್ಟಿದ್ವಿ, ಶ್ರೀ ರಾಘವೇಂದ್ರ ಎನ್ಮ ಹಾಕ್ಬಿಟ್ಟಿದ್ವಿ, ಅದೇನು ಬರುತ್ತೋ ಇಲ್ವೋ ಅಂತ ಬಂದಿರ್ತೀವಿ ವಿನಃ, ಹೌದಾ? ಇನ್ನೇನಿಲ್ಲ ನೋಡಿ. ಇಲ್ಲಿ ಹೇಳ್ತಾ ಕೃಷ್ಣನಾಗಿ ವಾಸವಾಗಿ ಇಲ್ಲಿ. ಈ ಕಥೆಯೆಲ್ಲ ಏನು ಗೊತ್ತಾ? ಯಾಕೆ ದೇವರು 4 ರೂಪದಿಂದ ವೃಂದಾವನದಲ್ಲಿ ಕೂತಿದ್ದಾನೆ ಅಂದರೆ ರಾಯರ ಮೇಲೆ ಕರುಣೆ ಜಾಸ್ತಿ ದೇವರಿಗೆ. ಯಾಕಂದರೆ ಬೇರೆ ಬೇರೆ ಭಕ್ತರು ಬಂದು ಅರ್ಜೆಂಟ್ ಮಾಡಿ ನಮ್ಗೆ ಅದು ಕೊಡಿ, ನಮ್ಗೆ ಇದು ಕೊಡಿ. ನೀವು ಯೋಚನೆ ಮಾಡಿ, ನಿಮ್ಮ ಮನೇಲಿ ನೀವು ಒಬ್ಬರೇ ಬಡಿಸ್ತಾ ಇರ್ತೀರಿ, 5-6 ಜನ ಊಟಕ್ಕೆ ಕೂತಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಕೇಳಿದ್ರೆ ಏನಂತೀರಿ? ನಂಗಿರೋದೇ 2 ಕೈ, ನನಗೇನು 10 ಕೈ ಇದೆಯಾ? ಸಿಡುಕಿ ಬೈದು ನನಗೂ ಸಾಕಾಗೋಗ್ಬಿಟ್ಟು ಅಂತೆ ಅಂತಿರಲ್ಲ. ಒಂದು 1000 ಜನ ಬರ್ತಾರಲ್ರಿ ರಾಯರ ಹತ್ರ. ಇವತ್ತು ನಾನು ಜಯನಗರಕ್ಕೆ ಹೋಗಿದ್ದೆ, ಭಾಳ ಏನು ಜನ. ರಾಯರನ್ನ ಬಿಟ್ಬಿಡಿ, ಆ ರಾಯರ ಮುಂದೆ ಹಿಂದೆ ಮುಂದೆ ನಿಂತಿರ್ತಾರಲ್ಲ, ಈ ಬರೋ ಭಕ್ತಾದಿಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ, ಅವ್ರಿಗೆ ಸಾಕಾಗೋಗ್ಬಿಡತ್ರಿ. ಅಲ್ಲ, ಒಂದಿನ ಉತ್ತರ ಕೊಡುವಾಗಲೇ ಇಷ್ಟು ಸಾಕಾಗೋದಾದರೆ ಬೃಂದಾವನದಲ್ಲಿ 352 ವರ್ಷದಿಂದ ಕೂತು ಪರಿಪರಿಯಾಗಿ ಬರುವ ಅವರ ಭಕ್ತರ ಎಲ್ಲ ನೋವುಗಳಿಗೆ ಅವರು ಓಗೊಡ್ತಾ ಇದ್ದಾರಲ್ಲ, ಪರಿಹಾರ ಮಾಡ್ತಾ ಇದ್ದಾರಲ್ಲ, ಇನ್ನೆಷ್ಟು ಪೇಷನ್ಸ್, ತಾಳ್ಮೆ ಅವ್ರಿಗಿರ್ಬೇಕ್ರಿ.